ಇದಕ್ಕೂ ಮುಂಚೆ ನಾವು ಒಂದು ವಿಡಿಯೋ ಮಾಡಿದ್ದೆ ಸ್ಟ್ರೀಟ್ ಫುಡ್ ತಿನ್ನೋದಕ್ಕೂ ಮುಂಚೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು. ಆದ್ರೆ ಮೊನ್ನೆ ನಡೆದಂತ ರೈಡ್ ಅನ್ನ ನೋಡಿದ್ಮೇಲೆ ಸ್ಟ್ರೀಟ್ ಫುಡ್ ಬಿಡಿ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ನೋದಕ್ಕೂ ಮುಂಚೆ ಎಚ್ಚರಿಕೆ ಅಂತ ಹೇಳುವಂತ ಪರಿಸ್ಥಿತಿ ಉಂಟಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವುಗಳು ಹೋಟೆಲ್ ನಲ್ಲಿ ಇರುವಂತಹ ಫುಡ್ ಸೇಫ್ಟಿ ಅಂಡ್ ಅದ್ರಲ್ಲಿ ನಡೀತಿರುವಂತಹ ಇಶ್ಯೂಸ್ಗಳು, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಫುಡ್ ಸೇಫ್ಟಿ ಅಂಡ್ ಅದ್ರಲ್ಲಿ ನಡೀತಿರುವಂತಹ ಇಶ್ಯೂಸ್ಗಳು, ಪಿಜಿ ನಲ್ಲಿ ನಡೀತಿರುವಂತಹ ಫುಡ್ ಸೇಫ್ಟಿ ಅಂಡ್ ಅದರಲ್ಲಿ ಇರುವಂತಹ ಇಶ್ಯೂಸ್ಗಳು, ಪಾರ್ಲಿಮೆಂಟ್ ಅಲ್ಲಿ 2003 ಬಂದಂತ ಈ ಒಂದು ಆಕ್ಟ್ ನ ಕೇಳಿದ್ರೆ ನೀವೇ ಆಶ್ಚರ್ಯ ಆಗ್ತೀರಾ. ಅವ್ರಗಳಿಗೆ ಮಾತ್ರ ಅಲ್ಲಿವರೆಗೆ ಸೇಫ್ಟಿ ಇದೆ, ಜನಗಳಿಗೆ ಯಾಕಿಲ್ಲ ಅಂತ ಹೇಳ್ಬಿಟ್ಟು. 5ನೇದು ಈ ಮಿಡ್ ಡೇ ಮೀಲ್ಸ್ ಮತ್ತೆ ಹಾಸ್ಟೆಲ್ಸ್ ಗಳಲ್ಲಿ ನಡೆಯುವಂತ ಈ ಒಂದು ಫುಡ್ ಸೇಫ್ಟಿ ಅಂಡ್ ಇಶ್ಯೂ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ನೋಡಿ, ನಾವು ಈ ವಿಡಿಯೋಗಳನ್ನ ಮಾಡಬೇಕಾದ್ರೆ ಸುಮಾರು ರಿಸರ್ಚ್ ಮಾಡ್ತೀವಿ. ನಮಗೆ ಆದಂತ ಡೆಡಿಕೇಟೆಡ್ ಎಡಿಟಿಂಗ್ ಟೀಮ್ ಇದೆ ಅಂಡ್ ಆಲ್ಸೋ ವಿ ಪುಟ್ ಲಾಟ್ ಆಫ್ ಎಫರ್ಟ್. ನೀವುಗಳೆಲ್ಲ ವಿಡಿಯೋನ ನೋಡ್ತಿರ್ತೀರಾ ಅಂಡ್ ಸಪೋರ್ಟ್ ಮಾಡ್ತಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಅಂಡ್ ಈ ಇಯರ್ ಎಂಡ್ಗೆ ನಮ್ದೊಂದು ಗೋಲ್ ಇದೆ. ಈ ಇಯರ್ ಎಂಡ್ ಒಳಗಡೆ ಇಷ್ಟು ಸಬ್ಸ್ಕ್ರೈಬರ್ನ ನಾವು ಮೀಟ್ ಮಾಡಬೇಕು, ಇಂಥ ಕಂಟೆಂಟ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು, ಜನಗಳಿಗೆ ಈ ರೀತಿ ಸಪೋರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು. ವೆದರ್ ಇಟ್ ಈಸ್ ಲೈಕ್ ಕ್ಯಾಮ್ಗಳು ನಡೆಯೋದನ್ನ ನಾವು ಎಚ್ಚರಿಕೆ ಗಂಟೆಯಾಗಿ ತುಂಬಾ ಜನಗಳಿಗೆ ಈ ತರ ವಿಡಿಯೋಸ್ಗಳನ್ನ ಮಾಡಿದ್ವಿ. ಎಷ್ಟೋ ಜನಗಳಿಗೆ ಐ ಥಿಂಕ್ ದುಡ್ಡು ಕಳ್ಕೊಳ್ಳೋದ್ರಿಂದ ಬಚಾವ್ ಆಗಿದ್ದಾರೆ ಅಂತ ನಾನು ನಂಬ್ತೀನಿ. ಅಂಡ್ ಫುಡ್ ಸೇಫ್ಟಿ ವಿಚಾರದಲ್ಲಿ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಸ್ಕ್ಯಾಮ್ ಆಗಿರ್ಬೋದು, ಇಂಥ ಎಲ್ಲ ಕಂಟೆಂಟ್ ಗಳನ್ನ ನಾವು ಮಾಡ್ತಾ ಇದೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾವುದೇ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊನ್ನೆ ಬೆಂಗಳೂರಲ್ಲಿ FDA ಆಫೀಸರ್ಸ್ಗಳು ಸಡನ್ ಆಗಿ ಈ ಈಡಿನವರು ರೈಡ್ ಮಾಡ್ತಾರಲ್ಲ, ಆ ರೀತಿ ಸುಮಾರು 6 3 ಸ್ಟಾರ್ ಅಂಡ್ 5 ಸ್ಟಾರ್ ಹೋಟೆಲ್ಸ್ ಗಳಿಗೆ ರೈಡ್ ಮಾಡ್ತಾರೆ. ರೈಡ್ ಎಲ್ಲಿಗೆ ಮಾಡ್ತಾರೆ ಅಂದ್ರೆ ಸೀದಾ ಕಿಚನ್ ಹೋಗ್ತಾರೆ. ಕಿಚನ್ ಹೋಗಿ ಅವರ ಫುಡ್ ಹೈಜೀನ್ ಯಾವ ತರ ಇದೆ, ಫುಡ್ ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರೆ, ನಿಜವಾಗ್ಲೂ ಒಳ್ಳೆ ಫುಡ್ ನ ಕೊಡ್ತಾ ಇದಾರೆ ಜನಗಳಿಗೆ ಅಂತ ಟೆಸ್ಟ್ ಮಾಡಿದಾಗ ಶಾಕಿಂಗ್ ನ್ಯೂಸ್ ಏನಂದ್ರೆ, ಲೈಕ್ ಜನಗಳು ಲಿಟ್ರಲಿ ದುಡ್ಡು ಕೊಟ್ಟು ಹೋಗ್ತಿರೋದೇ ಒಂದು ಹೈಜೀನ್ ಅಂಡ್ ಹಾಸ್ಪಿಟಾಲಿಟಿ. ಈಗ ನೀವು ಸಣ್ಣ ಹೋಟೆಲ್ಗೂ ಅಂಡ್ ದೊಡ್ಡ 5 ಸ್ಟಾರ್ ಹೋಟೆಲ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳೋದಾದ್ರೆ ಹೈಜೀನ್ ಅಂಡ್ ಹಾಸ್ಪಿಟಾಲಿಟಿ. ಆ ಹೈಜೀನ್ ಎಲ್ಲಿರುತ್ತೆ ಅಂದ್ರೆ ಕಿಚನ್ ಒಳಗಡೆ ಇರುತ್ತೆ. ಅಂಡ್ ಸರ್ವ್ ಮಾಡಬೇಕಾದ್ರೆ ಎಷ್ಟು ಕಲರ್ಫುಲ್ ಆಗಿ ಪ್ಲೇಟ್ಸ್ ನ ಕ್ಲೀನ್ ಆಗಿ ತಗೊಂಡ್ ಕೊಡ್ತಾರೆ. ಆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನಾನು ಕೊಡ್ತಿರುವಂತ ₹1000 ಆಗಿರ್ಬೋದು, ₹2000 ಆಗಿರ್ಬೋದು, ನನ್ನ ಹೊಟ್ಟೆಗೆ ಏನು ತೊಂದರೆ ಆಗೋದಿಲ್ಲ, ನನ್ನ ಪಾಕೆಟ್ ಖಾಲಿ ಆದ್ರೂ ಪರವಾಗಿಲ್ಲ ಅನ್ನೋ ಒಂದು ನಂಬಿಕೆನಲ್ಲಿ ಎಷ್ಟೋ ಜನ ರಿಚ್ ಪೀಪಲ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಎಷ್ಟೋ ಜನ ಹೋಗ್ತಾರೆ, ತಿಂತಾರೆ, ಬರ್ತಾರೆ. ಬಟ್ ಮೊನ್ನೆ ನಡೆದಂತ ಆ ಒಂದು ರೈಡ್ ನ ನೋಡಿದ್ಮೇಲೆ ಎಷ್ಟೋ ಜನಗಳಿಗೆ ಟ್ರಸ್ಟ್ ಅನ್ನೋದು ಬ್ರೇಕ್ ಡೌನ್ ಆಗ್ಬಿಟ್ಟಿದೆ. ಯಾವ ಒಂದು ಹೋಟೆಲ್ ನ ನಂಬೋದು ಗುರು? 3 ಸ್ಟಾರ್ ಹೋಗಿ 5 ಸ್ಟಾರ್ ಹೋಗಿ ಎಲ್ಲಾ ಕಡೆ ಇದೇ ತರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋಟ್ಲ್ಗೆ ಹೋಗಿ ಊಟ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡುವಂತ ಪರಿಸ್ಥಿತಿಗಳು ಉಂಟಾಗಿದೆ. ಬೆಂಗಳೂರಲ್ಲಿ ರೈಡ್ ಮಾಡಿದ್ರಲ್ಲ ಹೋಟೆಲ್ಗಳು ಯಾವ್ಯಾವು ಅಂಡ್ ಅದ್ರೊಳಗಡೆ ಸಿಕ್ಕಿದಂತ ಫುಡ್ ಇಶ್ಯೂಸ್ ಗಳೇನೇನು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಹೇಳ್ತೀನಿ, ಕೇಳ್ತಾ ಹೋಗಿ. ತಾಜ್ ಹೋಟೆಲ್ ಯಶವಂತಪುರ, ಶಾಂಗ್ರಿಲಾ, 4 ಸೀಸನ್ಸ್, ವಿವಾಂತ ಅದು ವೈಟ್ ಫೀಲ್ಡ್ ಅಲ್ಲಿ ಇದೆ, ಅಂಡ್ ಲಲಿತ್ ಅಶೋಕ್, ರಾಡಿನ್ಸನ್ ಬ್ಲೂ, ಇಂತ 5 ಟಾಪ್ ಹೋಟೆಲ್ ಗಳ ಮೇಲೆ ಅವ್ರು ರೈಡ್ ಮಾಡಿ ಫುಡ್ ಇಶ್ಯೂಸ್ ಏನೇನ್ ಕಂಡಿಡಿದ್ದಾರೆ ಅಂದ್ರೆ, ಲಲಿತ್ ಅಶೋಕ್ ಹೋಟ್ಲಲ್ಲಿ ಸುಮಾರು 76 kg ಅಷ್ಟು ಮೀಟ್ ಅಂತಂದ್ರೇನು, ಈ ಫಂಗಸ್ ಹಿಡಿದಿರುವಂತ ಮೀಟ್ ಕರೆಕ್ಟ್ ಆಗಿ ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್ ಎಲ್ಲ ಮಾಡಿರೋದಿಲ್ಲ ಅಥವಾ ಎಕ್ಸ್ಪೈರ್ ಆಗ್ಬಿಟ್ಟಿರುತ್ತೆ. ತುಂಬಾ ದಿನಗಳ ಕಾಲ ಈ ಸ್ಟೋರೇಜ್ ನ ಇಟ್ಕೊಂಡಾಗ ಅದು ಆಬ್ವಿಯಸ್ಲಿ ಫಂಗಸ್ ಎಲ್ಲ ಬೆಳೆದಿರುತ್ತಲ್ಲ, ಅಂತ ಮೀಟ್ ಸಿಕ್ಕಿದೆ. 200 kg ಅಷ್ಟು ವೆಜಿಟೇಬಲ್ಸ್. ಆ ವೆಜಿಟೇಬಲ್ಸ್ ಎಲ್ಲ ಎಷ್ಟು ದಿನ ಯಾವಾಗ ತಗೊಂಡ್ಬಂದಿದ್ದೋ ಏನ್ ಕತೆನೋ, ಅದ್ರಲ್ಲಿ ಫಂಗಸ್ ಹಿಡಿದಿರುತ್ತೆ, ಅದನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಬಂದವ್ರಿಗೆಲ್ಲ ತಿನ್ನಿ ಅಂತ ಹೇಳ್ಬಿಟ್ಟು. 32 ಲೀಟರ್ ಎಕ್ಸ್ಪೈರ್ಡ್ ಮಿಲ್ಕ್. ಟೀ ಕಾಫಿ ಕುಡಿಯೋದಕ್ಕೆ ಮಿಲ್ಕ್ ಬೇಕಲ್ವಾ, ಅಂಡ್ ಬೇರೆ ಫುಡ್ ಪ್ರಾಡಕ್ಟ್ಸ್ ಗಳಿಗೆ ಮಿಲ್ಕ್ ಬೇಕಲ್ಲ, ಅದನ್ನೆಲ್ಲ ಎಕ್ಸ್ಪೈರ್ಡ್ ಮಿಲ್ಕ್ ಅಲ್ಲಿ ಇವರು ಮಾಡ್ತಿದ್ರು. ಅಂದ್ರೆ ಇನ್ನು ರಾಡಿಸನ್ ಬ್ಲೂ ನಲ್ಲಿ ಏನೇನಿತ್ತು ಅಂತ ಕೇಳಿ, 105 kg ಅಷ್ಟು ಎಕ್ಸ್ಪೈರ್ಡ್ ಫುಡ್, ಅಂದ್ರೆ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಎಕ್ಸ್ಪೈರ್ಡ್ ಫುಡ್ ಇತ್ತಂತೆ. ಇನ್ನು ಯಶವಂತಪುರದಲ್ಲಿ ಇರುವಂತ ತಾಜ್ ಹೋಟೆಲ್ ಇದೆಯಲ್ಲ, ಅದ್ರಲ್ಲಿ 72 kg ಅಷ್ಟು ಈ ಮೀಟ್, ಚಿಕನ್, ಫಿಶ್ ಅಂಡ್ ವೆಜಿಟೇಬಲ್ಸ್ ಈ ತರ ಎಲ್ಲ ಇರುತ್ತಲ್ಲ, ಎಕ್ಸ್ಪೈರ್ಡ್ ಅಥವಾ ಫಂಗಸ್ ಹಿಡಿದಿರುವಂತ ಫುಡ್ ಆಫೀಸರ್ಸ್ ಗಳು ಚೆಕ್ ಮಾಡಿದಾಗ ಸಿಗುತ್ತೆ. ಸೊ ಈ ಫುಡ್ ಆಫೀಸರ್ ಗಳು ರೈಡ್ ಮಾಡಿದಾಗ ಅವ್ರು ಏನ್ ಮಾಡಿದ್ದಾರೆ, ಸುಮಾರು 35 ತರಹದ ಫುಡ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಟೆಸ್ಟಿಂಗ್ ಮಾಡೋದಕ್ಕೆ ಲ್ಯಾಬೊರೇಟರಿಗೆ ಕಳಿಸಿದ್ದಾರೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಫುಡ್ ಅಂದ್ರೆ ಒಂದು ರೀತಿ ಇಗ್ನೋರೆನ್ಸ್, ನೆಗ್ಲಿಜೆನ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗ ಫುಡ್ ಆಫೀಸರ್, FDA ಆಫೀಸರ್ಸ್ ಗಳು ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಎಷ್ಟು ಹೋಟೆಲ್ಸ್ ಗಳಿದಾವೆ. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಅಷ್ಟು ಹೋಟೆಲ್ಸ್ ಗಳಿಗೆ ಯಾವಾಗ ರೈಡ್ ಮಾಡ್ತಾರೆ, ನಿಜವಾಗ್ಲೂ ರೈಡ್ ಮಾಡ್ತಿದಾರಾ ಇಲ್ವಾ, ರೈಡ್ ಮಾಡಿದ್ಮೇಲೆ ಏನೇ ನಡೀತಿದೆ, ದುಡ್ಡು ಗಿಟ್ಟು ಇಸ್ಕೊಂಡು ಏನಾದ್ರು ಸುಮ್ಮನೆ ಕಾಂಪ್ರಮೈಸ್ ಆಗ್ಬಿಡ್ತಿದಾರ, ಅವ್ರದ್ದು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಿದಾರ, ನೆಕ್ಸ್ಟ್ ಫೈನ್ ಆಗ್ತಿದಾರ, ಅವ್ರದ್ದು ಏನ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಟ್ರಾನ್ಸ್ಪರೆಂಟ್ ಆನ್ಸರ್ಸ್ ಜನಗಳಿಗೆ ಸಿಗ್ತಿಲ್ಲ. ಅಂಡ್ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರನ್ನ ನಂಬೋದು ಯಾರನ್ನ ನಂಬಾರ್ದು, ಯಾವ ಹೋಟೆಲ್ಗೆ ಹೋಗ್ಬೇಕು ಯಾವ ಹೋಟೆಲ್ಗೆ ಹೋಗ್ಬಾರ್ದು ಅನ್ನುವಂತ ಒಂದು ಟ್ರಸ್ಟ್ ಬ್ರೇಕ್ ಡೌನ್ ಆಗ್ತಾ ಹೋಗ್ತಿದೆ. ಈ 3 ಸ್ಟಾರ್ ಅಂಡ್ 5 ಸ್ಟಾರ್ ಹೋಗೋದ್ರಲ್ಲಿ ಒಂದು ಕಾರಣ ಏನಿದೆ ಅಂದ್ರೆ, ಮಕ್ಕಳು, ತಂದೆ ತಾಯಂದಿರು ಮಕ್ಕಳಿಗೆ ಈಗ ರೋಡ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಫುಡ್ ನ ಕೊಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಮಕ್ಳಿಗೆ ಒಂದು ಒಳ್ಳೆ ಕಡೆ, ಒಂದು ಹೈಜೀನ್ ಇರೋ ಕಡೆ, ಒಂದು ಸೇಫ್ ಇರೋ ಕಡೆ ಫುಡ್ ನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಂತ ಹೈಜೀನ್ ಅನ್ನುವಂತ ಒಂದು ನಂಬಿರುವಂತ ಹೋಟೆಲ್ ಇಂಡಸ್ಟ್ರಿನಲ್ಲಿ ಈ ತರ ನಡೆದ್ರೆ ಬೇರೆ ಎಲ್ಲಿಗೆ ಹೋಗೋದು? ಮುಂಬೈನಲ್ಲಿ ಒಬ್ರು ತುಕಾರಾಮ್ ಮುಂಡೆ ಅಂತ ಹೇಳ್ಬಿಟ್ಟು IAS ಆಫೀಸರ್, FDA ಆಫೀಸರ್ ಆಗಿ ಈಗ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರು ಆದ ನಂತರ ಮುಂಬೈನಲ್ಲಿರುವಂತ ಅಂದ್ರೆ ಮಹಾರಾಷ್ಟ್ರದಲ್ಲಿರುವಂತ ಎಷ್ಟೋ ಹೋಟೆಲ್ಸ್ ಗಳೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ
ಮಾಡ್ತಿದಾರಂತೆ. ಕಾರಣ ಏನಂದ್ರೆ ಈಸ್ ಅ ವೆರಿ ಸ್ಟ್ರಿಕ್ಟ್ ಆಫೀಸರ್. 2005 ಬ್ಯಾಚ್ ಅಲ್ಲಿ IAS ಆಗಿ ಸೆಲೆಕ್ಟ್ ಆದವರು ಸುಮಾರು 21 ವರ್ಷಗಳ ಸರ್ವಿಸ್ ಇದೆ. ಅದರಲ್ಲಿ 25 ಸಲ ಟ್ರಾನ್ಸ್ಫರ್ ಆಗಿದಾರಂತೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಒಬ್ಬ ಆಫೀಸರ್ ನಿಯತ್ತೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಹೀರೋ ಆಗಿ ಮಾಡ್ತಾರೆ. ಅದು ಆಕ್ಚುಲಿ ಅವ್ರ ಡ್ಯೂಟಿ. ಬಟ್ ಅಂತ ಆಫೀಸರ್ಸ್ ಗಳೇ ಇಲ್ಲ ಅನ್ನುವಂತ ಕಾರಣಕ್ಕೆ ಯಾರಾದ್ರೂ ನಿಯತ್ತಗೊಂದು ಕೆಲಸನ ಮಾಡಿದ್ರೆ ಅವರು ಹೀರೋ ಆಗ್ಬಿಡ್ತಾರೆ ನಮ್ಮ ಸಮಾಜದಲ್ಲಿ. ಅದಕ್ಕೆ ಒಂದು ಎಕ್ಸಾಂಪಲ್ ಯಾರು ಅಂದ್ರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ FDA ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿರುವಂತ ತುಕಾರಾಮ್ ಮುಂಡೆ ಅವರು. ಅವ್ರನ್ನ ಮಹಾರಾಷ್ಟ್ರದಲ್ಲಿ ಸಿಂಗಮ್ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲೂ ಅಂತ ಒಂದಷ್ಟು ಅಧಿಕಾರಿಗಳು ಇದ್ರು, ಬಟ್ ಇತ್ತೀಚೆಗೆ ಯಾರು ಅಂತವ್ರು ಕಣ್ಣಿಗೆ ಕಾಣ್ತಿಲ್ಲ. ಬೆಂಗಳೂರಲ್ಲಿ ಈ ಕಿಚನ್ ರೈಡ್ ಇನ್ನೂ ನಡೀತಾನೆ ಇದೆ. ಸುಮಾರು 3 ದಿನಗಳಿಂದ ಈ ಒಂದು ಕಿಚನ್ ರೈಡ್ ನಡೀತಾನೆ ಇದೆ. ಯಾವ ಹೋಟೆಲ್ ಮೇಲೆ ರೈಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಹೋಟೆಲ್ನವರೆಲ್ಲ ಎಚ್ಚೆತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಫಸ್ಟ್ ಯಾರು ತಗ್ಲಾಕೊಂತಾರೆ ನೋಡಿ, ಅವ್ರನ್ನ ನೋಡ್ಕೊಂಡು ಬೇರೆಯವರು ಕಲ್ತ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಈ ತರ ಹೈಜೀನ್ ಮೇಂಟೈನ್ ಮಾಡೋರೇ ಇಲ್ಲ. ರಿಯೂಸ್ ಮಾಡ್ತಾರೆ ಆಯಿಲ್ ನ, ರಿಯೂಸ್ ಮಾಡ್ತಾರೆ ಫಂಗಸ್ ಹಿಡಿದಿರುವಂತ ಫುಡ್ ನ, ಕರಿ ಈ ತರ ಎಲ್ಲ ಚೈನೀಸ್ ಫುಡ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಫ್ರೈ ಮಾಡ್ಬಿಟ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ದೇ ಪ್ಲೇ ಲಾಟ್. ಕಿಚನ್ ಒಳಗಡೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಯಾರು ತೋರಿಸೋದಿಲ್ಲ. ಕಿಚನ್ ಇಂದ ಹೊರಗಡೆ ಆ ಫುಡ್ ಬರ್ಬೇಕಾದ್ರೆ ಕ್ಲೀನ್ ಆಗಿರೋ ಪ್ಲೇಟ್ ಅಲ್ಲಿ ಕಲರ್ಫುಲ್ ಆಗಿ ಒಂದು ಹೈಲಿ ಡಿಸೈನ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ದಟ್ಸ್ ಹೌ ದ ಇಂಡಸ್ಟ್ರಿ ಇಸ್ ರನ್ನಿಂಗ್. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಕೆಟ್ಟವ್ರೆ ಅಂತ ಹೇಳಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಇನ್ಸೈಡ್ ಕಿಚನ್ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅಂಡ್ ನಡೀತಾ ಇರ್ಬೋದು, ಇರ್ದೇನೆ ಇರ್ಬೋದು. ಇನ್ನು ಸಿಟಿಗಳಲ್ಲಿ ಇರುವಂತಹ PG ಗಳಿಗೆ ಬರೋದಾದ್ರೆ, PG ನಲ್ಲಿ ಕುಕ್ ಮಾಡೋರೆಲ್ಲ ನೀವು ಮೋಸ್ಟ್ಲಿ ನೋಡ್ಬೋದು. ಎಷ್ಟೋ ಜನಗಳು ಎಲ್ಲ ಬಾಳ್ ತುಂಬಾ ಬೀಡ ಅದು ಇದು ಏನೇನೋ ಪಾನ್ ಗೀನ್ ಏನೇನೋ ಮಸಾಲ ಎಲ್ಲ ಹಾಕೊಂಡು ಅದ್ರಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅವ್ರು ಏನಾದ್ರು ಮಾತಾಡ್ಬೇಕಾದ್ರೆ ಯಾರಾದ್ರೂ ಮಾತಾಡ್ಸಿದ್ರೆ ಅದೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಒಳಗಡೆ ಹೋಗ್ಬೋದು. ಎಷ್ಟು ಜನ PG ನಲ್ಲಿ ಸ್ಟೇ ಆಗಿದ್ದಾರೆ ಅವ್ರು ಕಮೆಂಟ್ ಮಾಡಿ ಹಾಯ್ ಅಂತ ಹೇಳ್ಬಿಟ್ಟು. ನಾನು ನಿಮ್ಗೊಂದು ವಿಡಿಯೋ ಹಾಕ್ತೀನಿ. PG ಗೆ ಒಬ್ರು ಈರುಳ್ಳಿನ ತಗೊಂಡು ಹೋಗೋದು. ಇದು ರೆಕಾರ್ಡ್ ಮಾಡಿ ಸುಮಾರು ದಿನಗಳಾಯ್ತು, ಆಲ್ಮೋಸ್ಟ್ 1 ತಿಂಗಳಾಯ್ತು ಅನ್ಸುತ್ತೆ. ಬಟ್ ಅದನ್ನ ನಾನು ಕಾಯ್ತಾ ಇದ್ದೆ, ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ಗೆ ಯೂಸ್ ಮಾಡೋಣ, ಜನಗಳಿಗೆ ಒಂದು ಅವೇರ್ನೆಸ್ ನ ಮೂಡಿಸೋಣ ಅಂತ ಹೇಳ್ಬಿಟ್ಟು. ಇವಾಗ FDA ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಗಳೆಲ್ಲ ಬರೀ ಹೋಟೆಲ್ಸ್ ಗಳಿಗೆ ಮಾತ್ರ ರೈಡ್ ಮಾಡ್ತಾ ಇದಾರೆ. ದಯವಿಟ್ಟು PG ಗಳನ್ನು ಕೂಡ ಚೆಕ್ ಮಾಡಿ ಒಂದ್ಸಲ. PG ನಲ್ಲಿ ಆ ಫುಡ್ ಸೇಫ್ಟಿ, ಆ ಫುಡ್ ನಾರ್ಮ್ಸ್ ನ ಕ್ಲಿಯರ್ ಫಾಲೋ ಮಾಡ್ತಾ ಇದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಅಂಡ್ FDA ನಲ್ಲಿ ಆಫೀಸರ್ಸ್ ಗಳೇನಾದ್ರೂ ಕಮ್ಮಿ ಇದ್ರೆ, ನಿಮ್ಗಳಿಗೆ ತುಂಬಾ ಶಾರ್ಟೇಜ್ ಇದ್ರೆ, ನನ್ನನ್ನು ಕೂಡ 1-2 ತಿಂಗಳು ಆಫೀಸರ್ ಆಗಿ ಅಥವಾ 3 ತಿಂಗಳು ಆಫೀಸರ್ ಆಗಿ ಅಪಾಯಿಂಟ್ ಮಾಡಿ ನನಗೊಂದು ಏರಿಯಾನ ಕೊಡಿ, ನನಗೊಂದಷ್ಟು ಎಂಪ್ಲಾಯ್ಸ್ ಗಳನ್ನ ಕೊಡಿ, ನಾನು ಕೂಡ ರೈಡ್ ಮಾಡ್ತೀನಿ, ಜೆನ್ಯೂನ್ ಆಗಿ ರೈಡ್ ಮಾಡ್ತೀನಿ. ಅಲ್ಲೇನ್ ನಡೀತಿದೆ ಅಂತ ಹೇಳ್ಬಿಟ್ಟು ಕ್ಯಾಮರಾ ತಗೊಂಡೋಗ್ಬಿಟ್ಟು ಕ್ಯಾಪ್ಚರ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಜನಗಳಿಗೆ ವಿಡಿಯೋನ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಆಗ್ತೀನಿ. ಯಾರ್ಯಾರು ನಾಮ್ಸ್ ಫಾಲೋ ಮಾಡ್ತಿಲ್ಲ ಅವ್ರಿಗೆ ಸ್ಟ್ರಿಕ್ಟ್ ಆಕ್ಷನ್ ನೀವು ತಗೊಳ್ಳಿ. ಇಟ್ಸ್ ಅ ಜೆನ್ಯೂನ್ ರಿಕ್ವೆಸ್ಟ್. ಏನಾದ್ರು ಆಪ್ಷನ್ ಇದ್ರೆ ಹೇಳಿ, ನಾನು ವರ್ಕ್ ಮಾಡ್ತೀನಿ. ಐ ಆಮ್ ರೆಡಿ ಟು ವರ್ಕ್ ಆಸ್ ಅ ಫುಡ್ ಆಫೀಸರ್. ನೀವುಗಳೆಲ್ಲ ಕೇಳ್ಬೋದು, ಏನ್ ಗುರು ಹೋಟೆಲ್ ಅಲ್ಲಿ ಏನು ಯಾವಾಗ್ಲೂ ಹೋಗಿ ಏನು ಊಟ ಮಾಡೋದಿಲ್ಲ, ವೀಕೆಂಡ್ ಅಲ್ಲಿ ಯಾವಾಗ್ಲೂ ಒಂದ್ಸಲ ಹೋಗ್ಬಿಟ್ಟು ಊಟ ಮಾಡ್ತೀವಿ, ಅದರಿಂದ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, ನಮ್ದು ಸ್ಟೊಮಕ್ ಇಂಡಿಯನ್ ಸ್ಟೊಮಕ್ ನಾವು ಚಿಕ್ಕ ವಯಸ್ಸಿಂದ ಅದು ಇದು ತಿಂದು ಎಲ್ಲ ರೆಡಿ ಆಗ್ಬಿಟ್ಟಿದೀವಿ ಅಂತ ಏನಾದ್ರು ನೀವು ಕೇಳ್ತಾ ಇದ್ರೆ, ಲೆಟ್ ಮಿ ಗಿವ್ ಯು ಸಮ್ ಸ್ಟಾಟಿಸ್ಟಿಕ್ಸ್. WHO ಪ್ರಕಾರ ಕಂಟಾಮಿನೇಟೆಡ್ ಫುಡ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಸುಮಾರು 600 ಮಿಲಿಯನ್ ಪೀಪಲ್ಸ್ ಗಳಿಗೆ ಎವ್ರಿ ಇಯರ್ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ರಿಪೋರ್ಟ್ ಇದೆ. ಸುಮಾರು 4,20,000 ಜನ ಆಲ್ ಓವರ್ ದ ಗ್ಲೋಬ್ ಸತ್ತಿರೋದು ಈ ಒಂದು ಕಂಟಾಮಿನೇಟೆಡ್ ಫುಡ್ ನ ಕನ್ಸ್ಯೂಮ್ ಮಾಡಿರೋದ್ರಿಂದ. ಅಂಡ್ ನಿಮ್ಗಳಿಗೆ ನೆನಪಿರ್ಬೋದು, ಮಕ್ಕಳುಗಳಿಗೆ ಅರ್ಲಿ ಸ್ಟೇಜ್ ಅಲ್ಲೇ ಈ ಒಂದು ಶುಗರ್ ಅಂತ ಬರೋದಾಗ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಗಳು ಬರೋದಾಗ್ಬೋದು, ಡಾಕ್ಟರ್ಗಳು ಬುಕ್ ಅಲ್ಲಿ ಓದದೇ ಇರುವಂತ ಎಷ್ಟೋ ಹೊಸ ಕಾಯಿಲೆಗಳು ಬರ್ತಿರೋದಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತ ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ನ ನೀವು ಮಾಡ್ತಾ ಹೋದ್ರೆ, ಒಂದು ನಾವು ತಿಂತಿರೋದು, ಇನ್ನೊಂದು ನಮ್ಮ ಲೈಫ್ ಸ್ಟೈಲ್. ಆ ತಿಂತಿರೋದಕ್ಕೆ ಕಾರಣ ಏನು? ಅವೈಲೇಬಿಲಿಟಿ. ನಿಮ್ಗೆ ಒಳ್ಳೆ ಫುಡ್ ಸಿಗದೆ ಇರೋ ಕಾರಣಕ್ಕೆ ನಿಮಗೆ ಗೊತ್ತಿಲ್ಲದೇನೆ ನಾವು ಕನ್ಸ್ಯೂಮ್ ಮಾಡ್ತಿರುವಂತ ಫುಡ್ ಆಗಿರಬಹುದು. ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡೋರು ಸುಮಾರು ಜನ ಟ್ರೈನ್ ಒಳಗಡೆ ಮಾರುವಂತ ಎಷ್ಟೋ ಫುಡ್ ಗಳನ್ನ ಕನ್ಸ್ಯೂಮ್ ಮಾಡಿರ್ತೀರಾ. ಆದ್ರೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲೂ ಸಹ ವಿಡಿಯೋನ ನೋಡಿರ್ತಿರಲ್ವಾ, ಟ್ರೈನ್ ಅಲ್ಲಿ ಇರುವಂತ ಟಾಯ್ಲೆಟ್ ನೀರ್ನ ಯೂಸ್ ಮಾಡ್ಕೊಂಡು ಟೀ ಕಾಫಿ ಮಾಡ್ತಿರೋದಾಗಿರ್ಬೋದು, ಆ ಸಮೋಸ ಅದ್ ಏನೇನ್ ಮಾರ್ತಾರೆ ಅದನ್ನೆಲ್ಲ ಅನ್ಹೈಜಿನ್ ರಿಯೂಸ್ ಮಾಡ್ತಿರೋದು. ಅಂಡ್ ಒಳಗಡೆ ಸ್ಟಫ್ ಆಗ್ತಾರಲ್ಲ, ಅದು ಹಳೇ ಒಂದು ಫುಡ್ ನ ಹಾಕ್ತಿರೋದು. ಅಂಡ್ ಅವ್ರಗಳ ಕಿಚನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಬ್ರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ನೋಡ್ಬಿಟ್ರೆ ನೀವು ರೈಲ್ ಒಳಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಫುಡ್ ಸಹ ಕನ್ಸ್ಯೂಮ್ ಮಾಡೋಕ್ ಹೋಗೋದಿಲ್ಲ. ಅದ್ರದ್ದು ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 19,000 ಕಂಪ್ಲೇಂಟ್ ಆಗಿದೆ ಅಂತೆ. ಅಂಡ್ ಲಾಸ್ಟ್ ಇಯರ್ ಅಲ್ಲಿ ಬರೀ 253 ಕಂಪ್ಲೇಂಟ್ ಆಗಿದೆ ಅಂತೆ. ಅದು ಕಾರಣ ಏನು ಅಂತಂದ್ರೆ, ಇಂಥ ಇನ್ಸಿಡೆಂಟ್ ಗಳನ್ನೆಲ್ಲ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ವಿಡಿಯೋನ ಹಾಕೋದ್ರಿಂದ ಜನಗಳು ಎಚ್ಚೆತ್ಕೋತಾ ಇದ್ದಾರೆ, ರೈಲ್ ಒಳಗಡೆ ಯಾವುದೇ ಫುಡ್ ನ ಕನ್ಸ್ಯೂಮ್ ಮಾಡೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು. ಈಗ ನೀವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ, ಏನೋ ಒಂದು ಇಶ್ಯೂ ಆಯ್ತು, ನೀವು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ನ ಮಾಡ್ತೀರಾ. ಅವ್ರು ಏನ್ ಮಾಡ್ತಾರೆ, ಆ ಕಾಂಟ್ರಾಕ್ಟರ್ ಗಳಿಗೆ ರೈಲ್ ಒಳಗಡೆ ಯಾರು ಫುಡ್ ನ ಸೇಲ್ ಮಾಡ್ತಾರೆ ಅವ್ರದೆಲ್ಲ ಒಂದು ಕಾಂಟ್ರಾಕ್ಟ್ ಇರುತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆಗೆ. ಅವ್ರುಗಳು ಫುಡ್ ನ ಸೇಲ್ ಮಾಡ್ತಾ ಇರ್ತಾರೆ. ಅವ್ರಗಳಿಗೆ ಒಂದಷ್ಟು ನಾಮ್ಸ್ ಇರುತ್ತೆ, ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು, ಪ್ರೈಸ್ ಇಷ್ಟು ಇಡಬೇಕು, ಇಷ್ಟು ಇಡೋಂಗಿಲ್ಲ ಅಂತ ಹೇಳ್ಬಿಟ್ಟು, ಫುಡ್ ಈ ತರ ಇರಬೇಕು, ಈ ತರ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು, ಜನಗಳಿಗೆ ಈ ತರ ತೊಂದರೆ ಕೊಡಬಾರ್ದು, ಈ ತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಅದನ್ನ ಫುಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಮಾಡಬೇಕು, ಈ ತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಯಾವ್ದಾದ್ರು ಫಾಲೋ ಆಗ್ತಿದ್ಯಾ? ಯಾವ್ದು ಫಾಲೋ ಆಗ್ತಿಲ್ಲ. ಈಗ ನೀವು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಕಂಪ್ಲೇಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಎಚ್ಚೆತ್ಕೋತಾರೆ. ಅಲ್ಲಿ ಹೋಗ್ಬಿಟ್ಟು ಈ ಕಾಂಟ್ರಾಕ್ಟರ್ ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ವಾರ್ನಿಂಗ್ ಕೊಡ್ತಾರೆ. 1 ಸಲ 2 ಸಲ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾನೆ ಇರ್ತಾರೆ ಹೊರತು ಸ್ಟ್ರಿಕ್ಟ್ ಆಕ್ಷನ್, ಸ್ಟ್ರಿಕ್ಟ್ ಪನಿಷ್ಮೆಂಟ್ ನ ತಗೊಳ್ಳೋದೇ ಇಲ್ಲ. ಇಲ್ಲಿವರೆಗೂ ಬಂದಿರುವಂತ ಮಾಹಿತಿ ಪ್ರಕಾರ ಜಸ್ಟ್ 3 ಕಾಂಟ್ರಾಕ್ಟರ್ ಗಳನ್ನ ಟರ್ಮಿನೇಟ್ ಮಾಡಿದಾರಂತೆ. ಮಿಕ್ಕಿದ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟು ನೀನ್ ಮತ್ತೆ ಕೆಲಸ ಮಾಡಪ್ಪ, ಕರೆಕ್ಟ್ ಆಗಿ ಮಾಡಪ್ಪ
ಮಾಡಪ್ಪ ಅಂತ ಹೇಳ್ಬಿಟ್ಟು ಅವರು ತಲೆ ಸಾರಿ ಮತ್ತೆ ಅದೇ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಡ್ಯೂಟಿ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಅಂಡ್ ಜನಗಳು ಇದಕ್ಕೆ ಟ್ರಾನ್ಸ್ಪರೆನ್ಸಿ ಕೇಳ್ತಾರೆ. ಈಗ ನೀನು ಫುಡ್ ನ ಕರೆಕ್ಟ್ ಆಗಿ ನೀನು ಪ್ರಿಪೇರ್ ಮಾಡ್ತಾ ಇದೀಯ ಅಂತ ಗ್ಯಾರಂಟಿ ಏನು ಅಂತ ಹೇಳ್ಬಿಟ್ಟು ಒಂದು ಟ್ರಾನ್ಸ್ಪರೆನ್ಸಿ ಕೇಳಿದಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಯಾವ ಒಂದು ಸೊಲ್ಯೂಷನ್ ಕಂಡಿಡಿತೆ ಅಂದ್ರೆ ಕಿಚನ್ ಒಳಗಡೆ ನಾವು ಒಂದು ಲೈವ್ ಸ್ಟ್ರೀಮ್ ಕ್ಯಾಮ್ರಾನ ಅಳವಡಿಸ್ತೀವಿ, ಕಿಚನ್ ಒಳಗಡೆ ಏನ್ ನಡೀತಿದೆ, ಯಾವ ರೀತಿ ಕುಕಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ವಿಡಿಯೋನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಚಾನಲ್ ನ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂತೆ. ಅವ್ರು ಎಂತ ಚಾನಲ್ ನೇ ಸ್ಟಾರ್ಟ್ ಮಾಡ್ಕೊಂಡ್ರು, ಈ ಕಾಂಟ್ರಾಕ್ಟರ್ ಅಂತ ಇದಾರಲ್ಲ ಕಿಚನ್ ಒಳಗಡೆ ಕರೆಕ್ಟ್ ಆಗಿ ಮಾಡ್ತಾರೆ, ಹೊರಗಡೆ ಬಂದಾಗ ಅದೇ ಫುಡ್ ನ ಸರ್ವ್ ಮಾಡ್ತಾರೆ ಅನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ. ಜನಗಳು ಅವ್ರ ಕನ್ಸನ್ನ ವಾಯ್ಸ್ ನ ರೈಸ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ನಿಮ್ಗಳಿಗೆ ಯಾವುದೇ ರೆಸ್ಟೋರೆಂಟ್ ಹೋಗ್ಲಿ, ಯಾವುದೇ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಲ್ಲಾಗಲಿ ಏನಾದ್ರೂ ಒಂದು ಇಶ್ಯೂ ಆಯ್ತು ಅಂದ್ರೆ ದಯವಿಟ್ಟು ವಾಯ್ಸ್ ನ ರೈಸ್ ಮಾಡಿ. ಏನಾಗುತ್ತೆ, ಡೆಲ್ಲಿ ಪಾರ್ಲಿಮೆಂಟ್ ಗೆ ಎನ್ವಿರಾನ್ಮೆಂಟಲ್ ರಿಸರ್ಚ್ ಗ್ರೂಪ್ ಒಂದು ವಿಸಿಟ್ ಮಾಡುತ್ತೆ. ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಫುಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಹೋದಾಗ ಸಾಫ್ಟ್ ಡ್ರಿಂಕ್ಸ್ ಗಳು ಇರುತ್ತಲ್ಲ, ಡಿಫ್ರೆಂಟ್ ಸಾಫ್ಟ್ ಡ್ರಿಂಕ್ಸ್, ಕಲರ್ ಸಾಫ್ಟ್ ಡ್ರಿಂಕ್ಸ್ ಅಂತ ಎಲ್ಲಾ ಸಾಫ್ಟ್ ಡ್ರಿಂಕ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರತಿಯೊಂದನ್ನು ಚೆಕ್ ಮಾಡಿದಾಗ ಏನ್ ಕಂಡು ಬರುತ್ತೆ ಅಂದ್ರೆ ಪೆಸ್ಟಿಸೈಡ್ ರೆಸಿಡ್ಯೂ ಅಂದ್ರೆ ಅಪಾಯಕಾರಿ ಒಂದು ವಿಷಕಾರಿ ಪದಾರ್ಥಗಳು ಅದರಲ್ಲಿ ಇರೋದು ಕಂಡು ಬರುತ್ತೆ. ಅದೇ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿರುವಂತ MLs ಗಳು ಅಥವಾ MPs ಗಳು ಏನಾದ್ರು ಕುಡಿದ್ಬಿಟ್ರೆ ಅವ್ರ ಆರೋಗ್ಯ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಕ್ಯಾಂಟೀನ್ ಒಳಗಡೆ ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಇಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ನ ತರ್ತಾರೆ. ಸುಮಾರು 20 ವರ್ಷ ಆಯ್ತು, ಆದ್ರೂ ಸಹ ಪಾರ್ಲಿಮೆಂಟ್ ಒಳಗಡೆ ಸಾಫ್ಟ್ ಡ್ರಿಂಕ್ಸ್ ನ ಮಾರುವ ಹಾಗಿಲ್ಲ ಅಂತ ಆ ಒಂದು ನಿಯಮ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಪಾರ್ಲಿಮೆಂಟ್ ಒಳಗಡೆ MPs ಗಳು MLAs ಗಳು ಹೆಲ್ತ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಹೊರಗಡೆ ಮಕ್ಕಳುಗಳಾಗಿರ್ಬೋದು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಶಾಪಲ್ಲಿ ಕುಡಿತಾರಲ್ಲ ಅವ್ರಗಳ ಆರೋಗ್ಯ ಅಥವಾ ಯಾರ್ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರಗಳ ಆರೋಗ್ಯ, ದೇ ಡೋಂಟ್ ಕೇರ್. ಇನ್ನು ಕಮಿಂಗ್ ಬ್ಯಾಕ್, ಮಿಡ್ ಡೇ ಮೀಲ್ ನ ನೀವು ನೋಡಿದರೆ ಸುಮಾರು 10 ಕೋಟಿ ಸ್ಟೂಡೆಂಟ್ಸ್ ಗಳು ಮಿಡ್ ಡೇ ಮೀಲ್ ನ ಕನ್ಸ್ಯೂಮ್ ಮಾಡ್ತಾ ಇದಾರಂತೆ. ದಿಸ್ ಇಸ್ ಒನ್ ಆಫ್ ದ ಜೆನ್ಯೂನ್ ಸ್ಕೀಮ್ ಗವರ್ನಮೆಂಟ್ ಬಿಟ್ಟಿದ್ದು. ಯಾಕಂದ್ರೆ ಮಕ್ಕಳುಗಳಿಗೆ ಮಧ್ಯಾಹ್ನದ ಹೊತ್ತು ಊಟ ಮಾಡೋದು ಅಷ್ಟು ತೊಂದರೆ ಆಗ್ತಿತ್ತು, ಮತ್ತೆ ವಾಪಸ್ಸು ಮನೆಗೆ ಹೋಗೋದಾಗಿರ್ಬೋದು ಅಥವಾ ಬೆಳಿಗ್ಗೆ ಮನೆಯಿಂದ ಸ್ಕೂಲಿಗೆ ಬರ್ಬೇಕಾದ್ರೆ ಆ ಬಾಕ್ಸ್ ನೆಲ್ಲ ಕ್ಯಾರಿ ಮಾಡೋದು ಸ್ವಲ್ಪ ತೊಂದರೆ ಆಗ್ತಿತ್ತು. ಮಿಡ್ ಡೇ ಮೀಲ್ ಸ್ಕೀಮ್ ತಂದಿದ್ದು ಇಟ್ಸ್ ವೆರಿ ಜೆನ್ಯೂನ್ ಅಂಡ್ ವೆರಿ ಗುಡ್ ಸ್ಕೀಮ್ ಅಂತ ನನ್ನ ಅಭಿಪ್ರಾಯ. ಅದರಲ್ಲಿ ಒಂದು ಸ್ಟಾಟಿಸ್ಟಿಕ್ಸ್ ಏನಿದೆ, ಕುಕಿಂಗ್ ಮಾಡೋದಕ್ಕೆ ಪರ್ ಸ್ಟೂಡೆಂಟ್ಗೆ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ 5.5 ರೂಪಾಯಿ ಖರ್ಚಾಗ್ತಿದೆ. ಹೈಯರ್ ಸ್ಕೂಲ್ ಇದೆಯಲ್ಲ, ಆ ಹೈಯರ್ ಸ್ಕೂಲ್ ಅಲ್ಲಿ ಇರುವಂತ ಸ್ಟೂಡೆಂಟ್ಗೆ 8 ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಇದೆ. ಅದರಲ್ಲಿ ಖರ್ಚು ಏನಾಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಫುಡ್, ಗ್ರಾಸರೀಸ್ ಆಗಿರ್ಬೋದು, ಬೇರೆ ಇನ್ನೊಂದು ಏನೇನು ಖರ್ಚಿದೆ ಅಲ್ಲಿ, ಎಂಪ್ಲಾಯ್ಮೆಂಟ್ ಗೆ ಸ್ಯಾಲರಿ ಕೊಡೋದಾಗಿರ್ಬೋದು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರು ಹೇಳಿರುವಂತದ್ದು. ಮಿಡ್ ಡೇ ಮೀಲ್ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಫುಡ್ ಆಫೀಸರ್ಸ್ ಗಳು ಚೆಕ್ ಮಾಡಿರೋದನ್ನ ನೀವು ನೋಡಿದ್ದೀರಾ? ಐ ಡೋಂಟ್ ನೋ. ಮಿಡ್ ಡೇ ಮೀಲ್ ಅಲ್ಲಿ ಏನೇನು ಇಶ್ಯೂಸ್ ಗಳು ನಡೀತಿದೆ, ಅದರಲ್ಲಿ ಇರುವಂತ ಲೂಪೋಲ್ಸ್ ಗಳು ಏನೇನಿದೆ ಅಂತ ಯಾರಾದ್ರೂ ಚೆಕ್ ಮಾಡಿದಾರಾ? ನೋ. ಸೊ ಅದಕ್ಕೆ ಹೇಳ್ತಿರೋದು, ಫುಡ್ FDA ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಆಫೀಸರ್ಸ್ ಗಳ ಕೊರತೆ ತುಂಬಾನೇ ಇದೆ. ಸಾವಿರಾರು ಲಕ್ಷಾಂತರ ಹೋಟೆಲ್ಗಳಿದ್ದಾವೆ, ಆದರೆ ಅದನ್ನ ಚೆಕ್ ಮಾಡೋದಕ್ಕೆ ಆಫೀಸರ್ಸ್ ಗಳು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಇನ್ನು ಹಾಸ್ಟೆಲ್ ಗಳಿಗೆ ಬರೋದಾದ್ರೆ, ಗವರ್ನಮೆಂಟ್ ಹಾಸ್ಟೆಲ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಟೆಲ್ ಆಗಿರ್ಬೋದು, ಅಲ್ಲಿ ಒಳಗಡೆ ಕುಕ್ ಮಾಡೋರ್ದು ಒಂದು ಇದಿರುತ್ತೆ, ರೂಲ್ಸ್ ಇರುತ್ತೆ. ನಾವ್ ಏನ್ ಬೇಕಾದ್ರೂ ಕುಕ್ ಮಾಡ್ಬೋದು, ಕೇಳೋದಕ್ಕೆ ನೀವ್ ಯಾರು ಅಂತ ಹೇಳ್ಬಿಟ್ಟು. ಅನ್ನ ಅರ್ಧಂಬರ್ಧ ಬೇಯಿಸಿರೋದಾಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು, ಸೇಮ್ ರಿಪೀಟೆಡ್ ಮೀಲ್ ಮೆನುನ ಕೊಡ್ತಿರೋದಾಗಿರ್ಬೋದು, ಯಾರು ಕೂಡ ವಾಯ್ಸ್ ನ ರೈಸ್ ಮಾಡುವ ಹಾಗಿಲ್ಲ. ಇನ್ ಕೇಸ್ ಏನಾದ್ರೂ ವಾಯ್ಸ್ ನ ರೈಸ್ ಮಾಡಿದ್ರೆ ಅವರು ಹೈಲೈಟ್ ಆಗ್ತಾರೆ, ವಾರ್ಡನ್ ಗೊತ್ತಾಯ್ತು ಅಂದ್ರೆ ಅಲ್ಲಿ ಕಾಲೇಜ್ ಒಳಗಡೆ ಬರುವಂತ ಮಾರ್ಕ್ಸ್ ಗಳಿಗಾಗಿರ್ಬೋದು, ಇಂಟರ್ನಲ್ ಮಾರ್ಕ್ಸ್ ಏನೇನಿರುತ್ತೆ ಅದನ್ನ ಕಟ್ ಡೌನ್ ಮಾಡ್ತಾರೆ. ಈ ಸಿಸ್ಟಮ್ ನಡೀತಾ ಇದೆ. ನಿಮ್ಗಳಿಗೆ ಏನಾದ್ರೂ ಇದೇ ತರ ಆಗಿದ್ರೆ ನೀವು ಕಮೆಂಟ್ ಆಗ್ಬೋದು ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಿದೆ, ನಾವು ಕೊಡುವಂತ ದುಡ್ಡಿಗೆ PG ನಲ್ಲಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಗವರ್ನಮೆಂಟ್ ಈ ಮಿಡ್ ಡೇ ಮೀಲ್ ಸ್ಕೂಲ್ಗೆ ಕೊಡ್ತಿರುವಂತ ದುಡ್ಡು ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಅಕೌಂಟಬಿಲಿಟಿ ಇಲ್ಲ. ಅಂದ್ರೆ ಕೊಡ್ತಿರುವಂತ ದುಡ್ಡಿಗೆ ನಿಜವಾಗ್ಲೂ ಕ್ವಾಲಿಟಿ ಆಫ್ ದ ಫುಡ್ ಕನ್ಸ್ಯೂಮ್ ಮಾಡೋದಕ್ಕೆ ಸಿಗ್ತಿದ್ಯಾ ಇಲ್ವಾ ಅಂತ ಕ್ವಶನ್ ಮಾಡಿದ್ರೆ ಇಲ್ಲ. ಬಿಹಾರ್ ಸ್ಕೂಲ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಮಿಡ್ ಡೇ ಮೀಲ್ ಕನ್ಸ್ಯೂಮ್ ಮಾಡಿ ಒಂದು ಮಗು ಸತ್ತೋಗ್ಬಿಡುತ್ತೆ. ಅಲ್ಲಿರುವಂತ ಇನ್ನೊಂದಷ್ಟು ಮಕ್ಕಳುಗಳಿಗೆ ಅಸ್ವಸ್ಥ ಆಗ್ತಾರೆ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಬರುತ್ತೆ. ಆ ಮಗು ಸಾಯೋದಕ್ಕೆ ಕಾರಣ ಏನು ಅಂತಂದ್ರೆ, ಮಿಡ್ ಡೇ ಮೀಲ್ ಮಾಡೋದಕ್ಕೆ ಬಳಸಿರುವಂತ ಆಯಿಲ್ ಬಳಸಿದ್ರೆ ಹೇಗಪ್ಪ ಸಾಯ್ತಾರೆ ಅಂತ ನೀವು ಕೇಳೋದಾದ್ರೆ, ಆ ಆಯಿಲ್ ನ ಎಲ್ಲಿ ಸ್ಟೋರ್ ಮಾಡಿದ್ರು ಅಂದ್ರೆ ಪೆಸ್ಟಿಸೈಡ್ ಬಾಟಲ್ಸ್ ಇರುತ್ತಲ್ಲ, ಆ ಬಾಟಲ್ಸ್ ಒಳಗಡೆ ಸ್ಟೋರ್ ಮಾಡಿದ್ರಂತೆ. ಅದೇ ಬಾಟಲ್ ಇರುವಂತ ಆಯಿಲ್ ನ ಹಾಕಿದರೆ ಅಡಿಗೆನ ಮಾಡಿದರೆ, ಆ ಅಡಿಗೆನ ತಿಂದು ಮಗು ಸತ್ತೋಗಿದೆ. ನೋಡಿ, ಈ ತರ ಕೇರ್ಲೆಸ್ನೆಸ್ ಮಾಡುವಂತ ಕೆಲಸದಲ್ಲಿ ಕೇರ್ಲೆಸ್ನೆಸ್ ಅಥವಾ ಜವಾಬ್ದಾರಿ, ಅವರ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ, ಅವ್ರು ಮಾಡುವಂತ ಒಂದು ತಪ್ಪಿಂದ ಯಾರ್ಯಾರು ತೊಂದರೆ ಆಗುತ್ತೆ ಅನ್ನೋದು ಬಗ್ಗೆ ಅರಿವಿಲ್ದೇನೆ ಎಷ್ಟೋ ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಅಷ್ಟು ಎಜುಕೇಟ್ ಮಾಡಿಲ್ಲ ಅನ್ನೋದು ಕೂಡ ತಪ್ಪಾಗುತ್ತೆ. ಹೈರ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಅವ್ರಿಗೆ ರಿಯಲಿ ಯಾವ ತರ ಒಂದು ಗೈಡ್ ಮಾಡ್ತಾರೆ ಜಾಯಿನ್ ಮಾಡಿಸ್ಕೊಳ್ಳೋದಕ್ಕೂ ಮುಂಚೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಒಂದು ಬ್ಯೂಟಿಫುಲ್ ಥಿಂಗ್ ನೀವೇನು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಫುಡ್ ಇಂಡಸ್ಟ್ರಿನಲ್ಲಿ ಯು ಕ್ಯಾನ್ ರಿಯಲಿ ಗ್ರೋ ಅಪ್. ಇವಾಗ ಬೇರೆ ಒಂದು ಕಾಂಪಿಟೇಷನ್ ಫೀಲ್ಡ್ ಇಳಿಬೇಕು ಫುಡ್ ಇಂಡಸ್ಟ್ರಿನಲ್ಲಿ ಅನ್ನೋರಾದ್ರೆ ಅವ್ರೇನ್ ಮಾಡ್ಬೋದು ಅಂದ್ರೆ, ನೋಡಿ ಈ ತರ ಇಶ್ಯೂಸ್ ಗಳಿದೆ, ನಾವುಗಳು ಈ
ತರ ಇಶ್ಯೂಸ್ಗಳನ್ನ ಆಗದೇ ಇರೋ ರೀತಿ ನೋಡ್ಕೊಂತ ಇದೀವಿ. ನಿಮ್ಗೆ ಜೆನ್ಯೂನ್ ಆಗಿ ಹೈಜೀನ್ ಇರುವಂತ ಫುಡ್ ನ ನಾವು ಸರ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇದನ್ನ ಅವರ ಬಿಸ್ನೆಸ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು ಅಂದ್ರೆ ಅವರ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಓವರ್ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ ಏನಪ್ಪಾ ಅಂತಂದ್ರೆ, ನೀವು ಹೋಟೆಲ್ ಅಲ್ಲಿ ಊಟ ಮಾಡೋಕೆ ಹೋಗಿ, ಟ್ರೈನಲ್ಲಿ ನೀವು ಊಟನ ತಗೊಳ್ಳಿ, ಅಥವಾ ಹಾಸ್ಟೆಲಲ್ಲಿ ಇರಿ, ಪಿ ಜಿನಲ್ಲಿರಿ, ಎಲ್ಲೇ ಊಟನ ಮಾಡಿ, ಏನಾದರೂ ಇಶ್ಯೂ ಆಯಿತು ಅಂದರೆ ದಯವಿಟ್ಟು ವಾಯ್ಸ್ನ ರೈಸ್ ಮಾಡಿ. ಆ ವಾಯ್ಸ್ನ ರೈಸ್ ಮಾಡಲಿಲ್ಲ, ಏನೋ ಒಂದು ಜಿರಳೆ ಸಿಕ್ತು, ಏನೋ ಒಂದು ನೊಣ ಸಿಕ್ತು, ಏನೋ ಒಂದು ಸಿಕ್ತು ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡು, ಇಟ್ಸ್ ಓಕೆ ಅನ್ನೋ ಥರ ಹೋದ್ರೆ ಮುಂದಿನ ದಿನಗಳಲ್ಲಿ ಅದೇ ರಿಪೀಟ್ ಆಗಿರ್ಬೋದು, ಅಥವಾ ನೀವು ತಿನ್ನೋದಕ್ಕೂ ಮುಂಚೆ ಬೇರೆ ಇನ್ನೊಬ್ರು ಏನೋ ತಿಂದು ಏನೋ ಒಂದು ಆಗಿರ್ಬೋದು. ಇದನ್ನೆಲ್ಲ ಹೈಲೈಟ್ ಮಾಡಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಆಸ್ ಅ ರೆಸ್ಪಾನ್ಸಿಬಲ್ ಪೀಪಲ್ ಆಗಿ ನಾವು ಇರಬೇಕಾಗುತ್ತೆ. ಸೊ ನಿಮ್ಮ ಕಣ್ಣು ಮುಂದೆ ನಿಮ್ಮ ಕೈಯಲ್ಲಿ ನಿಜವಾಗ್ಲೂ ವಾಯ್ಸ್ನ ರೈಸ್ ಮಾಡುವಂಥ ಶಕ್ತಿ ಇದೆ ಅಂದರೆ ದಯವಿಟ್ಟು ಮಾಡಿ. ಅಂಡ್ ಮೋಸ್ಟ್ಲಿ ಫುಡ್ನ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡ್ರಿ. ತುಂಬಾ ಜನಗಳಿಗೆ ಮನೆಯಲ್ಲಿ ಮಾಡಿರುವಂಥ ಫುಡ್ನ ತಿನ್ನುವಂಥ ಅವಕಾಶ ಇರೋದಿಲ್ಲ, ಪಿ ಜಿನಲ್ಲಿ ಉಳ್ಕೋಬೇಕಾಗಿರುತ್ತೆ. ಎಷ್ಟೋ ಜನಗಳು ಮನೆಯಲ್ಲಿ ಮಾಡಿರುವಂಥ ಫುಡ್ನ ತಿನ್ಬೇಕಾದ್ರೆ ಸ್ವಲ್ಪ ಗಿಂಬ ಮಾಡಿರ್ತಾರೆ. ಬಟ್ ಮನೆಯಲ್ಲಿ ನಿಜವಾಗ್ಲೂ ಯಾರಾದರೂ ಊಟನ ಮಾಡ್ತಾ ಇದ್ರೆ ದೇ ಆರ್ ಲಕ್ಕಿ. ಯಾಕಂದ್ರೆ ಹೊರಗಡೆ ಪಿ ಜಿನಲ್ಲಿ ಉಳ್ಕೊಂಡಾಗ ಗೊತ್ತಾಗುತ್ತೆ ಅದರ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ನೀವುಗಳು ಏನಾದರೂ ಮನೆಯಲ್ಲಿ ಊಟ ಮಾಡ್ತಾ ಇದ್ರೆ ನಿಮ್ಮಷ್ಟು ಲಕ್ಕಿ ಯಾರು ಇಲ್ಲ. ಇನ್ ಕೇಸ್ ನೀವು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡುವಂತ ಒಂದು ಅವಕಾಶ ಇದೆ ಅಂದ್ರೆ ಡೋಂಟ್ ಮಿಸ್ ದಟ್ ಅಪರ್ಚುನಿಟಿ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಯಾವಾಗ ಹಾಸ್ಪಿಟಲ್ ಬೆಡ್ ಮೇಲೆ ಹೋಗ್ತೀವಿ ಅವಾಗಲೇ ಅರ್ಥ ಆಗೋದು. ಸೊ ಲೆಟ್ಸ್ ನಾಟ್ ಗೋ ಟು ದಟ್ ಸ್ಟೇಜ್ ಅಂಡ್ ರಿಯಲೈಸ್. ಅಷ್ಟೇ. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮರೆಯದೆ ಶೇರ್ ಮಾಡಿ. ಈ ತರ ವಿಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.